Hi students, good morning, welcome back. This is SRB online classes here. I am Santosh Badkambi. Today we will discuss about the subject of financial management. In the subject of financial management, today we will discuss about the calculation of point of indifference. Okay, so already ಈ ಕ್ಯಾಲ್ಕುಲೇಷನ್ ದಿ ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಒಂದು ಸೊಲ್ಯೂಷನನ್ನು ಮಾಡಿದ್ವಿ. ಇವಾಗ ಎರಡನೇ ಸೊಲ್ಯೂಷನನ್ನು ನೋಡೋಣ. ಸೊ ಫಸ್ಟಿಗೆ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆ, ಎ ಕಂಪನಿ ಡಿಸೈರ್ ಟು ಅಂಡರ್ಟೇಕ್ ಅ ಪ್ರಾಜೆಕ್ಟ್ ವಿತ್ ದ ಕಾಸ್ಟ್ ಆಫ್ 75 lakh rupees. ಸೊ ಅಲ್ಲಿ ಇರ್ತಕ್ಕಂಥ ಓವರಾಲ್ ಕ್ಯಾಪಿಟಲ್ ಎಷ್ಟದ ಅಂತಂದರೆ 75 lakh rupees ಓವರಾಲ್ ಕ್ಯಾಪಿಟಲ್ ಅದ. ಓಕೆ, ಇಂಟ್ರೆಸ್ಟ್ ಆನ್ ಟರ್ಮ್ ಲೋನ್ ನೋಡಿ, ಇಂಟ್ರೆಸ್ಟ್ ಆನ್ ಟರ್ಮ್ ಲೋನ್ ಅಂತ ಕೊಟ್ಟಿದ್ದಾರೆ. ಸೊ ಸಮ್ಟೈಮ್ಸ್ ಅಲ್ಲಿ ಕ್ವಶನ್ ಒಳಗಡೆ ಲೋನು ಅಂತ ಏನಾದರೂ ಇತ್ತು ಅಂದರೆ, ಮತ್ತೊಂದು ಇನ್ಫಾರ್ಮೇಷನ್ ಲೋನ್ ಅಂತೇಳಿ ತೊಗೊಳ್ತಿದ್ವಿ ಅಂದರೆ ಆ ಲೋನಿಗೆ ಅದನ್ನು ನಾವು ಇಂಟ್ರೆಸ್ಟ್ ಅಂತೇಳಿ ಕನ್ಸಿಡರ್ ಮಾಡೋಣ. ಒಂದು ವೇಳೆ ಅಲ್ಲಿ ಲೋನ್ ಅನ್ನೋದು ಏನಾದರೂ ಇರಲಿಲ್ಲ ಅಂತಂದರೆ ಆ ಇಂಟ್ರೆಸ್ಟನ್ನು ನಾವು ಡಿಬೆಂಚರ್ಸ್ ಮೇಲೇ ಕನ್ಸಿಡರ್ ಮಾಡೋಣ. ಹೌದಾ, ಕ್ವಶನ್ ಒಳಗಡೆ ಇಂಟ್ರೆಸ್ಟ್ ಆನ್ ಟರ್ಮ್ ಲೋನ್ ಅಂತ ಇದ್ದಾಗ ಆ ಟರ್ಮ್ ಲೋನ್ ಅಂತೇಳಿ ಏನಾದರೂ ಸಮ್ ಅಮೌಂಟ್ ತೊಗೊಂಡಿದ್ದಿತ್ತು ಅಂದರೆ ನಾವು ಆ ಇಂಟ್ರೆಸ್ಟನ್ನು ಲೋನ್ ಮೇಲೆ ಕನ್ಸಿಡರ್ ಮಾಡೋಣ. ಒಂದು ವೇಳೆ ಲೋನ್ ಅನ್ನೋದು ಶಬ್ದ ಇರಲಿಲ್ಲ ಅಂತಂದರೆ ಡಿಬೆಂಚರ್ಸ್ ಅಂತ ಇರುತ್ತಲ್ಲ, ಹಾಗಾಯ್ತು ಅಂದರೆ ಆ ಇಂಟ್ರೆಸ್ಟನ್ನು ಡಿಬೆಂಚರ್ಸ್ ಮೇಲೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಓಕೆ, ಇಂಟ್ರೆಸ್ಟ್ ಆನ್ ಟರ್ಮ್ ಲೋನ್ ಈಸ್ 12%. ಸೊ 12% ಟರ್ಮ್ ಲೋನ್ ಮೇಲೇನೂ ಬರುತ್ತೆ, 12% ಡಿಬೆಂಚರ್ಸ್ ಮೇಲೇನೂ ಕೂಡ ನಾವು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಓಕೆ, ದೆನ್ ಟ್ಯಾಕ್ಸ್ ರೇಟ್ ಎಷ್ಟು ಕೊಟ್ಟಿದ್ದಾರೆ? 50%. ಅಂದರೆ 50%ಅನ್ನು ನಾವು ಕನ್ವರ್ಟ್ ಮಾಡಿದಾಗ 0.50 ಬರುತ್ತೆ. ಓಕೆ, ದ ಡೆಟ್ ಇಕ್ವಿಟಿ ರೇಷಿಯೋ ಕೊಟ್ಟಿದ್ದಾರೆ ನೋಡಿರಿ, ಡಿಬೆಂಚರ್ಸ್ ಪ್ಲಸ್ ಇಕ್ವಿಟಿ ರೇಷಿಯೋ. ಡಿಬೆಂಚರ್ಸ್ 2:2 ಇದ್ದರೆ ಇಕ್ವಿಟಿ 1 ಇರುತ್ತೆ. ಅಂದರೆ 2:1 ಡಿಬೆಂಚರ್ಸ್ ಇಕ್ವಿಟಿ ರೇಷಿಯೋ 2:1 ಇಲ್ಲಿ ಕೊಟ್ಟಿದ್ದಾರೆ. ಹಾಗೈತಂದರೆ 2 ಭಾಗ ಡಿಬೆಂಚರ್ಸ್ ಅಂದರೆ 1 ಭಾಗ ಇಕ್ವಿಟಿ ಶೇರ್ ಅಂತೇಳಿ ಕನ್ಸಿಡರ್ ಆಗುತ್ತೆ. ಹೌದಾ, ಸೊ ಹಾಗಿತ್ತು ಅಂದರೆ ಸೊ ನೋಡಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು, ಆ್ಯಸ್ ಪರ್ ದ ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಫಾರ್ಮುಲಾ ಪ್ರಕಾರ ಎಕ್ಸ್ ಮೈನಸ್ I1 1 ಮೈನಸ್ ಟಿ minus PD divided by S1 equals to x minus I2 1 minus T minus PD divided by S2. ಸೊ ನಮಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಎಕ್ಸ್ ಅಂದರೆ ಎಕ್ಸೆ, I1 ಅಂದರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಟರ್ಮ್ ಫಸ್ಟ್. ಹಾಗಾಗಿತ್ತು ಅಂದರೆ ಇಲ್ಲಿ ಟರ್ಮ್ ಫಸ್ಟು ಮತ್ತು ಟರ್ಮ್ 2 ಎರಡು ಯಾವ ರೀತಿಯಾಗಿ ತೊಗೊಳ್ಳೋಣ ಅಂತಂದರೆ, ಸೊ ಇಲ್ಲಿ ನಾನು ಸ್ಪೇಸ್ ಇಲ್ಲ, ಇಲ್ಲಿ ತೊಗೊಳ್ಳೋಣ. ಓಕೆ, ಸೊ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ ಫಸ್ಟ್, ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 2. ಈಗ ನೋಡಿ ನಮಗೆ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ ಫಸ್ಟು ಮತ್ತು 2 ಗೊತ್ತಿಲ್ಲ. ಕ್ವಶನ್ ಒಳಗಡೆ ಏನು ಕೊಟ್ಟಿದ್ದಾರೆ, ಡೈರೆಕ್ಟಾಗಿ 75 ಲಕ್ಷ ಅಮೌಂಟ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿದ್ದಾರೆ, ಟ್ಯಾಕ್ಸ್ ರೇಟನ್ನು ಕೊಟ್ಟಿದ್ದಾರೆ, 2:1 ಕೊಟ್ಟಿದ್ದಾರಲ್ಲ. ಹಾಗಾಯ್ತಂದ್ರೆ 2:1 ನಾವೇನು ಮಾಡೋಣ, ಪ್ಲ್ಯಾನಿಂಗ್ ಫಸ್ಟ್ ಪ್ಲ್ಯಾನಿಂಗ್ 2 ಅಂತೇಳಿ ಡಿವೈಡ್ ಮಾಡ್ಕೊಳ್ಳೋಣ. ಹೇಗೆ ಪ್ಲ್ಯಾನಿಂಗ್ ಫಸ್ಟು ಅಕಾರ್ಡಿಂಗ್ ಟು ದಿಸ್ ಮೆಥಡ್ ಓವರಾಲ್ ಕ್ಯಾಪಿಟಲ್ ಎಷ್ಟು 75 lakh rupees ಅಂತೇಳಿದೆ. ಹೌದಾ, ಸೊ 75 lakh rupeesನ್ನು ಫಸ್ಟ್ ಅಲ್ಟರ್ನೇಟಿವ್ ಅಂತೇಳಿ ಕನ್ಸಿಡರ್ ಮಾಡೋಣ. ಆ 75 lakh rupeesನ್ನು ಅಸ್ಯೂಮ್ ದ್ಯಾಟ್ 75 lakh rupees ಇಸ್ಯೂಡ್ ಆ್ಯಟ್ ಇಕ್ವಿಟಿ ಶೇರ್ಸ್. ಸೊ ಹಂಗಾಯ್ತಂದರೆ ಓವರಾಲ್ ಕ್ಯಾಪಿಟಲ್ 70 lakh ಇಸ್ಯೂ ಮಾಡಿದ್ವಿ. ಏನಂತೇಳಿ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಓವರಾಲ್ ಕ್ಯಾಪಿಟಲ್ ಅಂತೇಳಿ ಇಸ್ಯೂ ಮಾಡಿದ್ವಿ. ಇದು ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ ಫಸ್ಟ್ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ದೆನ್ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 2 ಒಳಗಡೆ 2:1 ಅದಲ್ಲ, ಕ್ವಶನ್ ಒಳಗೆ ಕೊಟ್ಟಿದ್ದಾರಲ್ಲ 2:1, 2 ಡಿವೆಂಚರ್ಸ್ 1 ಇಕ್ವಿಟಿ. ಹಾಗಾಗಿತ್ತಂದರೆ 75 lakh ಒಳಗಡೆ 2:1 ಅಂದರೆ 2/3 1/3 ಆಗುತ್ತೆ. ಹೌದಾ, ಸೊ 2/3 1/3 ಮಾಡಿದಾಗ 50 lakh rupees 25 lakh rupees ಬರುತ್ತೆ. ಸೊ 50 lakh ಅಂದರೆ 2 ಅಂದರೆ ಇಟ್ ಮೀನ್ಸ್ ಡಿಬೆಂಚರ್ಸ್ ಆ್ಯಂಡ್ 1 ಅಂದರೆ ಇಕ್ವಿಟಿ. ಹೌದಾ, ಇಲ್ಲಿ ನೋಡಿ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ ಫಸ್ಟ್ ಒಳಗೆ ಏನಾಯಿತು ಅಂದರೆ 75 lakh rupees ಎಲ್ಲನೂ ಇಕ್ವಿಟಿ ಶೇರ್ ಕೊಟ್ಟಿವಿ. ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 2 ಒಳಗಡೆ 50 lakh ಡಿಬೆಂಚರ್ಸ್ 25 lakh ಇಕ್ವಿಟಿ ಶೇರ್ಸ್. ಪ್ಲ್ಯಾನಿಂಗ್ ಫಸ್ಟ್ ಪ್ಲ್ಯಾನಿಂಗ್ 2, ಪ್ಲ್ಯಾನಿಂಗ್ ಫಸ್ಟ್ ಪ್ಲ್ಯಾನಿಂಗ್ 2. ಅರ್ಥ ಆಯ್ತಾ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮಗೆ ಕ್ವಶನ್ ಒಳಗಡೆ ಹಿಂಟ್ ಏನು ಕೊಟ್ಟಿದ್ದಾರೆ, 2:1 ಡಿಬೆಂಚರ್ಸ್ ಇಕ್ವಿಟಿ ರೇಷಿಯೋ, ಡಿಬೆಂಚರ್ಸ್ 2 ಇಕ್ವಿಟಿ 1. ಸೊ ಓವರಾಲ್ ಕ್ಯಾಪಿಟಲ್ 75 lakh rupees ಅಸ್ಯೂಮ್ ಮಾಡ್ಕೋಬೇಕು. ಪ್ಲ್ಯಾನಿಂಗ್ ಫಸ್ಟನ್ನು 75 lakh rupees ಓವರಾಲ್ ಕ್ಯಾಪಿಟಲನ್ನು ಇಸ್ಯೂಡ್ ಆ್ಯಸ್ ಅ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಫಸ್ಟ್ ಅಲ್ಟರ್ನೇಟಿವ್ ಕಂಪ್ಲೀಟ್. ದೆನ್ ರಿಮೈನಿಂಗ್ 75 lakh rupees ಒಳಗಡೆ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 2 ಮಾಡ್ಕೋಬೇಕಂದ್ರೆ 2:1 ನಾವಿಲ್ಲಿ ಡಿವೈಡ್ ಮಾಡ್ಕೊಂಡಿವಿ. ಹೌದಾ, ಸೊ ಹಾಗೈತಂದ್ರೆ I1 ಇಂಟ್ರೆಸ್ಟ್ ಆನ್ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ ಫಸ್ಟ್. ಇದ್ರೊಳಗೆ ಡಿಬೆಂಚರ್ಸ್ ಇದ್ದರೆ ಇಂಟ್ರೆಸ್ಟ್ ಕೊಡ್ಬೋದು, ಇಲ್ಲಿ ಇಕ್ವಿಟಿ ಅದ, ಡಿಬೆಂಚರ್ಸ್ ಇಲ್ಲ, 0. ಹೌದಾ, ದೆನ್ PD ಈಕ್ವಲ್ಸ್ ಟು 0. ಹೌದಾ, ದೆನ್ ಟಿ ಅಂತಂದರೆ 0.50. ಹೌದಾ, ದೆನ್ I2 ಇಂಟ್ರೆಸ್ಟ್ ಆನ್ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 2 ಡಿಬೆಂಚರ್ಸ್ ಎಷ್ಟು ಅದ ರೀ, ಇಲ್ಲಿ 50 lakh rupees ಅದ.
ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟನ್ನು ಕೊಟ್ಟಿದ್ದಾರೆ ನೋಡಿರಿ ಕ್ವಶನ್ ಒಳಗಡೆ 12% ಇಂಟ್ರೆಸ್ಟನ್ನು ಕೊಟ್ಟಿದ್ದಾರೆ. ಅದ್ರ ಮೇಲೆ 12% ಲೆಕ್ಕ ಹಾಕಿದರೆ ಎಷ್ಟು ಬರುತ್ತೆ? 6 lakh rupees ಬರುತ್ತೆ. ಇಂಟ್ರೆಸ್ಟ್ ಆನ್ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 2. ಇಂಟ್ರೆಸ್ಟ್ ಆನ್ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 2 ಅಂದರೆ ಇಂಟ್ರೆಸ್ಟಲ್ಲಿ ಟರ್ಮ್ ಆವಾಗಲೇ ಹೇಳಿದೆ, ಇಲ್ಲಿ ಲೋನ್ ಇದ್ದರೆ ಲೋನ್ ತೊಗೊಳ್ಳೋಣ, ಲೋನ್ ಇರಲಿಲ್ಲ ಅಂದರೆ ಡಿಬೆಂಚರ್ಸನ್ನು ಕನ್ಸಿಡರ್ ಆ್ಯಸ್ ನಾವು ಏನಂತ ಇಂಟ್ರೆಸ್ಟ್ಗೆ ಕೊಡಬೇಕಾಗಿದೆ. ಹಾಗಾಗಿತ್ತು ಅಂದರೆ ಡಿಬೆಂಚರ್ಸ್ ಎಷ್ಟದ ಇಲ್ಲಿ 50 lakh rupees ಅದ. ಅದ್ರ ಮೇಲೆ 12% ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ 6 lakh rupees ಬರುತ್ತೆ. ದೆನ್ PD ಅಂದರೆ ಪ್ರಿಫರೆನ್ಸ್ ಡಿವಿಡೆಂಡ್. ಪ್ರಿಫರೆನ್ಸ್ ಶೇರ್ಸ್ ಇದ್ದರೆ ಡಿವಿಡೆಂಡ್ ಕೊಡ್ಬೋದು. ಡಿಬೆಂಚರ್ಸ್ ಅದ, ಇಕ್ವಿಟಿ ಅದ, ಪ್ರಿಫರೆನ್ಸ್ ಶೇರ್ಸ್ ಇಲ್ಲ, ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡ್ಲಿಕ್ಕೆ ಬರೋಲ್ಲ. ದೆನ್ T 50% ಅದ ಅಂದರೆ 0.50. ದೆನ್ ಇಲ್ಲಿ S1 ಅಂದರೆ 75 lakh rupees ಆಗುತ್ತೆ, ಹೌದಾ. S2 ಅಂದರೆ 25 lakh rupees ಆಗುತ್ತೆ. ಕ್ಲಿಯರಾ? ಸೊ ಇಷ್ಟು ನಮಗೆ ಫಾರ್ಮುಲಾಕ್ಕೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್, ಅದನ್ನು ನಾವಿಲ್ಲಿ ತುಂಬ್ಕೊಳ್ಳೋಣ, ಹೌದಾ. ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಈಕ್ವಲ್ಸ್ ಟು x ಮೈನಸ್ I1 ಫಾರ್ಮುಲಾ ಬರ್ಕೊಳ್ಳೋಣ. 1 ಮೈನಸ್ T ಮೈನಸ್ PD ಡಿವೈಡೆಡ್ ಬೈ S1. x ಮೈನಸ್ I2, ಹೌದಾ. 1 ಮೈನಸ್ T ಮೈನಸ್ PD ಡಿವೈಡೆಡ್ ಬೈ S2. ಎಕ್ಸ್ ಅಂದರೆ ಎಕ್ಸು ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಕಂಡುಹಿಡಬೇಕಾಗಿದೆ. I1 ಇಂಟ್ರೆಸ್ಟ್ ಆನ್ ಆಲ್ಟರ್ನೇಟಿವ್ ಪ್ಲ್ಯಾನಿಂಗ್ ಫಸ್ಟ್ I1 0 ಅದ, ಹೌದಾ. 1 ಮೈನಸ್ T ಅಂದರೆ 0.50. ಫಸ್ಟ್ ಆಲ್ಟರ್ನೇಟಿವ್ ಒಳಗಡೆ PD ಈಕ್ವಲ್ಸ್ ಟು 0 ಅದ, 0. S1 ಅಂದರೆ 75 lakh rupees ಅದ. ಕ್ಲಿಯರಾ? I1 ಜಾಗದಾಗ 0, 1 ಅಂದರೆ 1, T ಅಂದರೆ 0.50, ಇಲ್ಲಿ ಟ್ಯಾಕ್ಸ್ ಬರ್ತಿದ್ದೀವಿ. PD ಅಂದರೆ PD ಪ್ರಿಫರೆನ್ಸ್ ಡಿವಿಡೆಂಡ್, ಪ್ರಿಫರೆನ್ಸ್ ಶೇರ್ಸ್ ಇಲ್ಲ, ಡಿವಿಡೆಂಡ್ ಇಲ್ಲ, 0 ಕೊಟ್ಟಿರ್ತೀವಿ, ಹೌದಾ. ರೈಟ್. ದೆನ್ x ಮೈನಸ್ I2 ಈಕ್ವಲ್ಸ್ ಟು I2 ಅಂದರೆ ಇಂಟ್ರೆಸ್ಟ್ ಆನ್ ಆಲ್ಟರ್ನೇಟಿವ್ ಪ್ಲ್ಯಾನಿಂಗ್ 6 lakh rupees ಬಂದದ, ಹೌದಾ. 1 ಮೈನಸ್ T 1 ಮೈನಸ್ 0.50 ಮೈನಸ್ PD ಎಷ್ಟದ ನೋಡಿ, ಪ್ರಿಫರೆನ್ಸ್ ಡಿವಿಡೆಂಡ್ ಇಲ್ಲಿ ಇಲ್ಲೇ ಇಲ್ಲ, ಯಾಕೆ ಹೇಳಿ, ಸೆಕೆಂಡ್ ಆಲ್ಟರ್ನೇಟಿವ್ ಒಳಗೆ ಪ್ರಿಫರೆನ್ಸ್ ಶೇರ್ಸೇ ಇಲ್ಲ, 0 ಡಿವೈಡೆಡ್ ಬೈ 25 lakh rupees. ಸೊ ನಾವು ಇವಾಗ ಏನು ಮಾಡಿದ್ದೀವಿ ಅಂತಂದರೆ ಫಾರ್ಮುಲಾ ಒಳಗಡೆ ಅಮೌಂಟ್ಗಳನ್ನು ಎಂಟ್ರಿ ಮಾಡಿದ್ವಿ. ಸೊ ನೆಕ್ಸ್ಟ್ ಸ್ಟೆಪ್ಪನ್ನು ಮಾಡ್ತಾ ಹೋಗೋಣ. x ಮೈನಸ್ 0 ಒಂದರೊಳಗಡೆ ಇಲ್ಲಿ ನೋಡಿ, ಒಂದರೊಳಗಡೆ 0.50 ಕಳೆದ್ರೆ 0.50, ಮುಂದೆ ಮೈನಸ್ 0 ಅದ, ಇಲ್ಲಿ ಮೈನಸ್ 0 ಅದ, ತೆಗೆದು ಬಿಡೋಣ, ಬೇಡ ನಮಗೆ. ಓಕೆ, 75 lakh rupees. ದೆನ್ x ಮೈನಸ್ 6 lakh, ಹೌದಾ. ಒಂದರೊಳಗಡೆ 0 ಕಳೆದ್ರೆ 0.50 ಡಿವೈಡೆಡ್ ಬೈ 25 lakh. ಸೊ ಇಲ್ಲಿ ನೋಡಿ 75 lakh, 25 lakh, 6 lakh. ಸೊ ಏನು ಮಾಡೋಣ, ಅಮೌಂಟ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನಾವೇನು ಮಾಡೋಣ, ಜೀರೋಗಳನ್ನು ತಕ್ಕೊಳ್ಳೋಣ. ಲಾಸ್ಟಿಗೆ ಆನ್ಸರ್ ಏನು ಬರ್ತದೆ ಅದಕ್ಕೆ ಜೀರೋ ಇಡೋಣ. ಓಕೆ, 1 2 3 4 5 1 2 3 4 5 1 2 3 4 5 ಬೋತ್ ಸೈಡ್ ನಾವು ಜೀರೋಗಳನ್ನು ಕಟ್ ಮಾಡಿದ್ವಿ, ಹೌದಾ. x ಮೈನಸ್ 0 ಬ್ರಕೆಟ್ ಒಳಗೆ 0.50 75 ಈಕ್ವಲ್ಸ್ ಟು x ಮೈನಸ್ 6 0.50 ಡಿವೈಡ್ ಬೈ 25. ಕ್ಲಿಯರ್? ಓಕೆ, ನೆಕ್ಸ್ಟು x ಮೈನಸ್ 0 ಇಂಟು ಬ್ರಕೆಟ್ ಒಳಗದ ಅಂದರೆ ಇದರ ಅರ್ಥ ಇಂಟು ಇದ್ದ ಹಾಗೆ, ಹೌದಾ. ಹಾಗಾಯ್ತು ಅಂದರೆ ಇದನ್ನು 0.5 ಇಂಟು ಎಕ್ಸ್ 0.5 ಇಂಟು 0 ಮಾಡ್ಕೊಂಡು, ಓಕೆ. 0.5 ಇಂಟು ಎಕ್ಸ್ 0.5x ಮೈನಸ್ 0.5 ಇಂಟು 0 75, ಹೌದಾ. 0.5 ಇಂಟು ಎಕ್ಸ್ 0.5x ಮೈನಸ್ 0.5 ಇಂಟು 6 3 ಡಿವೈಡೆಡ್ ಬೈ 25, ರೈಟಾ. ಸೊ ಇಲ್ಲಿ ಮೈನಸ್ 0 ತೆಗೆದುಹಾಕೊಳ್ಳೋಣ. ಸೊ ಇವಾಗ ನೋಡಿ 0.5x ಡಿವೈಡೆಡ್ ಬೈ 75 0.5x ಮೈನಸ್ 3. ಸೊ ಇದನ್ನೇನು ಮಾಡೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಅಕಾರ್ಡಿಂಗ್ ಟು ಮ್ಯಾಥ್ಸ್, ಹೌದಾ. ಸೊ ನೋಡಿ 0.5x ಇದು ಇಂಟು 25, ಹೌದಾ. ಇದು 75 ಬ್ರೆಕೆಟ್ ಒಳಗಿಟ್ಟು 0.5x ಮೈನಸ್ 3 ಬರ್ಕೊಳ್ಳೋಣ. 25 ಇಂಟು 0.5x 12.5x 75 ಇಂಟು 0.5x ಅಂದರೆ ಎಷ್ಟು ಬರುತ್ತೆ ಅಂದರೆ 37.5x ಮೈನಸ್ 75 ಇಂಟು 3 225 ಅಂದರೆ 75 ಇಂಟು 3 ಅಂದರೆ 225. ಕ್ಲಿಯರಾ? ಇಲ್ಲಿ ನೋಡಿ, ಇದಕ್ಕಿದನ್ನು ಇಂಟು ಮಾಡಿದ್ವಿ, ಇದಕ್ಕಿದನ್ನು ಇಂಟು. ಕ್ಲಿಯರ್? 12.5x ಈಕ್ವಲ್ಸ್ ಟು 37.5x ಮೈನಸ್ 225, ರೈಟಾ. ಸೊ ಇವಾಗ ಎಕ್ಸ್ ಫ್ಯಾಕ್ಟರ್ಗಳನ್ನು ಒಂದು ಕಡೆ ಸೇರಿಸ್ಕೊಳ್ಳೋಣ. 12.5x ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ 37.5x ಈಕ್ವಲ್ಸ್ ಟು ಮೈನಸ್ 225. ಸೊ ನೋಡಿ 12.5 37.5 ದೊಡ್ಡ ಸಂಖ್ಯೆ ಯಾವುದು 37 ಅಂದರೆ ಮೈನಸ್ ಚಿಹ್ನೆ ಇಟ್ಟು 37 ಒಳಗಡೆ
ಆಮೇಲೆ 12 ಪಾಯಿಂಟನ್ನು ಲೆಸ್ ಮಾಡಿದರೆ ಎಷ್ಟು ಉಳಿತು 25x ಈಕ್ವಲ್ಸ್ ಟು -225. ಸೊ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ತೆಗೆದು ಬಿಡೋಣ, ಇಲ್ಲ ಇಟ್ಟರೆ ನಡೀತದೆ. 225 ಡಿವೈಡೆಡ್ ಬೈ 25 ಎಕ್ಸ್ ಈಕ್ವಲ್ಸ್ ಟು 9. ಎಕ್ಸ್ ಈಕ್ವಲ್ಸ್ ಟು ಎಷ್ಟು ಬರ್ತಂದರೆ 9. ಸೊ 9ಗೆ ಏನು ಮಾಡಿದ್ವಿ 1 2 3 4 5 ಜೀರೋಗಳನ್ನು ನಾವು ತೆಗೆದಿದ್ವಿ. ಎಕ್ಸ್ ಈಕ್ವಲ್ಸ್ ಟು 9 lakh rupees. ಕ್ಲಿಯರಾ? ಓಕೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ. ಫಾರ್ಮುಲಾ ಒಳಗಡೆ ನಾವು ಅಮೌಂಟನ್ನು ತುಂಬ್ತಾ ಇದ್ವಿ. ಎಕ್ಸ್ ಮೈನಸ್ ಜೀರೋ, I1 ಅಂದರೆ 0, 1 ಮೈನಸ್ 0.5 ಮೈನಸ್ 0, ಇಲ್ಲಿ ಮೈನಸ್ 0, 75 lakh. ಎಕ್ಸ್ ಮೈನಸ್ 6 lakh, 1 ಮೈನಸ್ 0.50 25 lakh rupees ಅಮೌಂಟನ್ನು ತುಂಬಿದ್ವಿ. ಸೊ ಇವಾಗ ಏನು ಮಾಡ್ಕೊಳ್ಳೋಣ, ಬೋತ್ ಸೈಡಿಗೆ -0 ಇಟ್ಟಿದ್ದನ್ನು ತೆಗೆದುಬಿಡೋಣ, ಅಥವಾ ಹಂಗೆ ಕಂಟಿನ್ಯೂ ಮಾಡಿದ್ರೆ ಏನೂ ಪರವಾಗಿಲ್ಲ, ತೆಗೆದುಬಿಟ್ರೆ ಅನುಕೂಲ. ಸೊ ಎಕ್ಸ್ ಮೈನಸ್ 0 ಹಾಗೆ ಇಟ್ವಿ. 1 ಮೈನಸ್ 0.50 ಅಂದರೆ 0.50 ಡಿವೈಡೆಡ್ ಬೈ 75 lakh ಬರುತ್ತೆ. ನಾವು ಜೀರೋಗಳನ್ನ ತೆಗಿತಾ ಇರೋದ್ರಿಂದ 75 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ ಮೈನಸ್ 0 ನೋಡಿ, ಎಕ್ಸ್ ಮೈನಸ್ 6 lakh ಅಂದರೆ ಎಕ್ಸ್ ಮೈನಸ್ 6 ಬರುತ್ತೆ 0.50. ಓಕೆ, ಸೊ ನೋಡಿ ಎಕ್ಸ್ ಮೈನಸ್ 0 ಇಂಟು 0.5 ಡಿವೈಡೆಡ್ ಬೈ 75, ಎಕ್ಸ್ ಮೈನಸ್ 6 ಇಂಟು 0.50. ಸೊ ಇದಕ್ಕೆ ಇಂಟು ಮಾಡ್ಕೊಳ್ಳೋಣ. 0.5 ಇಂಟು ಎಕ್ಸ್ 0.5x, 0.5 ಇಂಟು 0 ತೆಗೆದುಬಿಡೋಣ. ಓಕೆ, 0.5 ಇಂಟು ಎಕ್ಸ್ 0.5x, 0.5 ಇಂಟು 6 3, 75 25 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿವಿ. ಹೌದಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 12.5x 37.5x. ಸೊ ಎಕ್ಸ್ಗಳನ್ನು ಒಂದು ಕಡೆ ಸೇರ್ಕೊಳ್ಳೋಣ. 225 ರಿಮೈನಿಂಗ್ ಆ ಕಡೆ ಉಳಿತೆ. ಸೊ 225 ಡಿವೈಡೆಡ್ ಬೈ ಎಕ್ಸ್ ಅಂದರೆ ಇಟ್ ಮೀನ್ಸ್ 25 ಡಿವೈಡೆಡ್ ಬರುತ್ತೆ. ಸೊ ಎಕ್ಸ್ ಈಕ್ವಲ್ಸ್ ಟು 9. ಸೊ 9ಗೆ ಏನು ಮಾಡಿದ್ವಿ, 5 ಜೀರೋಗಳನ್ನು ನಾವು ಲೆಸ್ ಮಾಡಿದ್ವಿ. ಹಾಗಾಗಿ ಎಕ್ಸ್ ಈಕ್ವಲ್ಸ್ ಟು 9 lakh rupees. ಅಂದರೆ ಏನು, ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಈಕ್ವಲ್ಸ್ ಟು ಎಕ್ಸ್ ಈಕ್ವಲ್ಸ್ ಟು 9 lakh rupees. ಸೊ ಫೈನಲ್ ಆನ್ಸರ್ 9 lakh rupees. ಸೊ ದಿಸ್ ಈಸ್ ದ ಆನ್ಸರ್ ಆಫ್ ದಿಸ್ ಕ್ವಶನ್. ಓಕೆ, ಸೊ ಮತ್ತೊಮ್ಮೆ ಇಲ್ಲಿ ನಾನು ಶೋ ಮಾಡ್ತಾ ಇದ್ದೀನಿ, ಒಂದು ಸಲ ನೋಡ್ಕೊಡ್ರಿ, ತಿಳ್ಕೊಡ್ರಿ. ಏನಾದರೂ ತಿಳಿಲಿಲ್ಲ ಅಂದರೆ ನನಗೆ ಕ್ವಶನನ್ನು ಮಾಡಿ ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.